ಹಲೋ ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಟರ್ ನಾನ್. ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬಟರ್ ನಾನ್ನ ಮನೇಲೇ ಹೇಗೆ ಮಾಡೋದು ನೋಡೋಣ. ರೆಸ್ಟೋರೆಂಟಿಗೆಲ್ಲ ಹೋಗಿ ತಿನ್ನೋದಂತೂ ಯಾವಾಗಲೂ ಇದ್ದೇ ಇರುತ್ತಲ್ವ, ಅದನ್ನೇ ನಾವು ಮನೇಲಿ ಕೂಡ ಟ್ರೈ ಮಾಡಬಹುದು. ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಡ್ರೈ ಈಸ್ಟ್ ತೊಗೊಂಡಿದ್ದೀನಿ. ಡ್ರೈ ಈಸ್ಟ್ 1-1.5 ಸ್ಪೂನಷ್ಟು, ಇಲ್ಲ 1 ಸ್ಪೂನೇ ಸಾಕಾಗತ್ತೆ. 1 ಸ್ಪೂನ್ ಡ್ರೈ ಈಸ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1-2 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಯಾವ ಆಯಿಲ್ ಬೇಕಾದರೂ, ಅಂದರೆ ಸನ್ಫ್ಲವರ್ ಆಯಿಲ್ ಯಾವ್ದು ಬೇಕಾದ್ರೂ ಹಾಕೋಬೋದು. ಆಮೇಲೆ 1-2-3 ಸ್ಪೂನಷ್ಟು ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಇವೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬೀಟರಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಆಯ್ತು. ಅಂದರೆ ಇಷ್ಟೆಲ್ಲ ಹಾಕ್ಕೊಂಡಿರ್ತೀವಲ್ಲ, ಉಪ್ಪು ಇಷ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಒಂದು 5 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನಿಲ್ಲಿ ಒಂದು ಅರ್ಧ kg ಮೈದಾ ಹಿಟ್ಟಿಂದ ರೊಟ್ಟಿ ಮಾಡ್ತಾಯಿದ್ದೀನಿ, ಆಯಿತಾ. ಇವಾಗ ಹಿಟ್ಟಿಗೆ ಬೌಲಿಗೆ ನಾವು ಒಂದು ಅರ್ಧ kg ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟೇ ಹಾಕ್ಕೊಳ್ಳಿ, ಆಯಿತಾ. ನಾನಿಲ್ಲಿ ಅರ್ಧ kgದ್ದು ರೊಟ್ಟಿ ಮಾಡ್ತಾ ಇರೋದು ಇವತ್ತು. ಮೈದಾ ಹಿಟ್ಟು ಹಾಕಿದ ಮೇಲೆ ಉಂಟಲ್ಲ, ಒಂದ್ಸಲ ಹಾಗೆ ಚೆನ್ನಾಗಿ ಕೈಲೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಆಯಿತಾ. ಅಂದರೆ ಎಲ್ಲ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಬೇಕಾದರೆ ಉಪ್ಪು ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಅಂದರೆ ಚಪಾತಿ ಹಿಟ್ಟಿನಕ್ಕಿಂತ ತುಂಬಾ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ಆಮೇಲೆ ಅದನ್ನು ಕಲಿಸ್ಬಿಟ್ಟು ಒಂದು ಅರ್ಧ-ಮುಕ್ಕಾಲು ಗಂಟೆ ಹಾಗೆ ಇಟ್ಕೊಳ್ಬೇಕಾಗತ್ತೆ. ಅರ್ಧ-ಮುಕ್ಕಾಲು ಗಂಟೆ ಇಟ್ಟರೆ ಅದು ಅರ್ಧ kg ಇರೋದು ಒಂದು 1/4 kg ಟೈಪ್ ಆಗೋಷ್ಟು ಅದರ ಉಬ್ಬಿ ಬರುತ್ತೆ ಆ ಹಿಟ್ಟು, ಆಯಿತಾ. ಅರ್ಧ-ಮುಕ್ಕಾಲು ಗಂಟೆ ಆದಮೇಲೆ ನೀವು ಅದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕಾಗತ್ತೆ, ಆಯಿತಾ. ಬನ್ನಿ ಹೇಗೆ ಚಪಾತಿ ಮಾಡ್ತಾ ಇದ್ದೀವಿ. ಮೊದಲಿಗೆ ಚಪಾತಿನ ಚೆನ್ನಾಗಿ ನೀವು ನಾರ್ಮಲ್ ಚಪಾತಿ ಲಟ್ಟಿಸೋ ಹಾಗೆಯೇ ಲಟ್ಟಿಸ್ಕೊಳ್ಳಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಎಳ್ಳು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾನು ಕಪ್ಪು ಎಳ್ಳು ಯೂಸ್ ಮಾಡ್ತಿಲ್ಲ, ಇರಲಿಲ್ಲ, ಸೊ ಹಾಗಾಗಿ ವೈಟ್ ಎಳ್ಳೆ ಯೂಸ್ ಮಾಡ್ತಾಯಿದ್ದೀನಿ. ಕಪ್ಪು ಎಳ್ಳು ಹಾಕಿದರೆ ಚೆನ್ನಾಗಿ ಕಾಣುತ್ತೆ, ಲುಕ್ಕಾಗಿರುತ್ತೆ. ಇವಾಗ ಲಟ್ಟಿಸ್ಕೊಂಡೆಲ್ಲ ಆಗಿದೆ ನೋಡಿ, ಏನಿಲ್ಲ ಮತ್ತು ಬೇಯಿಸ್ಕೊಂಡ್ರೆ ಮುಗೀತು ಅಷ್ಟೇ. ಸಿಂಪಲ್ಲಾಗಿ ಮಾಡ್ಕೊಬೋದು, ಆಯಿತಾ. ನೋಡಿ ಇವಾಗ ತವದ ಮೇಲೆ ಹಾಕ್ತಾಯಿದ್ದೀವಿ ನಾವು. ತವದ ಮೇಲೆ ಹಾಕಿ ಒಂದು 2 ನಿಮಿಷ ಹಾಗೆ ಬೇಯಿಸ್ಕೊಂಡು ಮತ್ತೆ ಅದನ್ನು ಉಲ್ಟಾ ಹಾಕಿ ಹೀಗೆ ಒಲೆ ಮೇಲೆ ಇಟ್ಟು ಬೇಯಿಸ್ಕೋಬೇಕು. ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ನಾನ್ ರೊಟ್ಟಿ ರೆಡಿಯಾಗಿರುತ್ತೆ. ಬನ್ನಿ ಹಾಗೆ ಇನ್ನೊಂದು ಮಾಡ್ತಾಯಿದ್ದೀವಿ ನೋಡಿ. ಮೊದಲಿಗೆ ಈ ಥರ ಚಪಾತಿ ಅಂದರೆ ಪುಡಿ ಹಿಟ್ಟು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಹಾಗೆಯೇ ಲಟ್ಟಿಸ್ಕೋಬೇಕು. ಚಪಾತಿ ಥರ ಲಟ್ಟಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಪ್ಪೆಳ್ಳು ಹಾಕಿಬಿಟ್ಟು ತಣ್ಣೀರಿಂದ ಸ್ವಲ್ಪ ಹೀಗೆ ಅದ್ದುಕೊಂಡು ಆ ಕಡೆ ಆ ಸೈಡು ಈ ಸೈಡು ಸ್ವಲ್ಪ ಅದ್ದುಬಿಟ್ಟು ನೀವು ತವದ ಮೇಲೆ ಹಾಕಿಬಿಟ್ಟು 1-2 ನಿಮಿಷ ಹಾಗೆ ಬಿಟ್ಟು ಮತ್ತೆ ಉಲ್ಟಾ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಂಡು ಇನ್ನೊಂದು ತವದ ಮೇಲೆ ಹಾಕಿ ಗ್ಯಾಸ್ ಒಲೆ ಇರುತ್ತಲ್ವ ಅದ್ರ ಮೇಲೆ ಹೀಗೆ ಇಟ್ಟು 1-2 ನಿಮಿಷ ಬೇಯಿಸ್ಕೊಂಡ್ರೆ ಬಟರ್ ನಾನ್ ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿತ್ತು, ಹಾಗೆ ತುಂಬಾ ಈಸಿ ಕೂಡ ಇತ್ತು. ಒಂದು ಸಲ ಆದರೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್, ಬಾಯ್, ಅಸ್ಸಲಾಮು ಅಲೈಕುಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.